ಚೇಳೂರು ತಾಲೂಕು ಕಚೇರಿಯಲ್ಲಿ ಕನಕದಾಸ ಜಯಂತಿ ಆಚರಣೆ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಕನಕದಾಸರ ಜಯಂತಿ ಆಚರಣೆಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಉಪತಹಸೀಲ್ದಾರ್ ಎಂಎನ್ ಈಶ್ವರ್, ದಲಿತ ಮುಖಂಡ ಕಡ್ಡಿಲು ವೆಂಕಟರಮಣ ಸೇರಿದಂತೆ ಪ್ರಮುಖ ಮುಖಂಡರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ದಾರೆ. ಈ ವೇಳೆ ಉಪತಹಸೀಲ್ದಾರ್ ಎಂಎನ್ ಈಶ್ವರ್ ಮಾತನಾಡಿ, ಕನಕದಾಸರು ಹೇಳಿರುವ ಮಾತುಗಳು ಹಾಗೂ ಅವರ ವಚನಗಳು ದರೆ ಇರುವವರೆಗೂ ಶಾಶ್ವತವಾಗಿದ್ದು, ದಾಸರನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಕಟರಮಣಪ್ಪ ಹಾಗೂ ಚೇಳೂರು ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಗೌಡ ಅವರು ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು ಜೆವಿವಿ ಚಲಪತಿ, ಮೆಕ್ಯಾನಿಕ್ ನಯಾಜ್, ವಿಎಂ ಶಿಕ್ಷಕರು ನಾಗರಾಜ್, ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಚೇಳೂರು ತಾಲೂಕು ಸಮಿತಿಯ ಹೋರಾಟಗಾರರು ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ನಂದಿ ಟಿವಿ, ರಾಮಾಂಜನೇಯ ಎಸ್ ಚಿಲಕಲ, ನೇರ್ಪು. ಎಲ್ಲ ಗಣ್ಯರು ಹಾಗೂ ಕುಲಬಾಂಧವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಉಪತಹಸೀಲ್ದಾರರಾಗಿರ್ತಕ್ಕಂಥ ಈಶ್ವರ್ ಸರ್ ಅವರು ಎಲ್ರಿಗೂ ವಂದನೆಗಳು. ಚೇಳೂರು ತಾಲೂಕು ಕಚೇರಿಯಲ್ಲಿ ಆಯೋಜನೆ ಮಾಡಿಸಿದ ತಹಸೀಲ್ದಾರ್ ಸರ್ ಅವರಿಗೂ ಅವರ ಸ್ಟಾಫ್ ಕೂಡ ಮುಖ್ಯವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಸ್ವಂತ ಬಿಲ್ಡಿಂಗ್ ಇಲ್ದಿದ್ರು ಕೂಡ ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ. ಈಗ ಕನಕದಾಸ ಜಯಂತಿ ಬಗ್ಗೆ ಗೊತ್ತಿರೋ ವಿಷಯಗಳನ್ನು ನಾವೇ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಇಲ್ಲಿ ನೆರೆದಿರುವ ಗಣ್ಯ ವ್ಯಕ್ತಿಗಳಿಗೂ ಸಮಾಜದ ಮುಖಂಡರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಕನಕದಾಸ ಜಯಂತಿ 537ನೇ ಜಯಂತಿ. ಇವತ್ತು 537ನೇ ಜಯಂತಿಯನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಕನಕದಾಸರು 4 ಹೆಸರುಗಳಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ. ತಿಮ್ಮಪ್ಪ ನಾಯಕ, ಕನಕದಾಸ, ತಿಮ್ಮಪ್ಪ ಯಾವ ರೀತಿ ಪಡೀತಾರೆ ಅಂದ್ರೆ, ಹೆಸರು ಪಡ್ಕೊಳ್ತಾರಂದ್ರೆ, ಬೀರಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಸಾಮಂತ ರಾಜನಾಗಿ ಕೆಲಸ ಮಾಡ್ತಾ ಇರ್ತಾರೆ. 78 ಕಟೀಲ್ ನಮ್ಗೆ ಮಾಡಲ್ಲ, ಯಾಕಂದ್ರೆ 78 ಅಲ್ಲಿಗಳು ಜ್ಞಾಪಕ ಇಟ್ಕೊಂಡಿದ್ದಾರಲ್ವ. ಅದು ನಾನು ಚೇಳೂರಿಗೆ ಬಂದು 30 ವರ್ಷಗಳಾಗಿದೆ. ಹಿಂದಿನ ಸಾಲಲ್ಲಿ ಕೂತ್ಕೊಂಡು ಯಾರು ಮಾತಾಡೋದು ಕೇಳ್ತೇನೆ, ಒಳ್ಳೆ ಹೈಲೈಟ್ಸ್ ಮಾತ್ರ ಮಾತಾಡ್ತಾರೆ. ಅವರೇ ನಮ್ಗೆ ಸ್ಫೂರ್ತಿ. ನಾನು ಮಾತಾಡ್ಬೇಕಾದ್ರೆ, ನಿಂತ್ಕೋಬೇಕಾದ್ರೆ ಅವರೇ ನಮ್ಗೆ ಮಾಡೋದು. ಈ ರೀತಿ ಪ್ರತಿಯೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ, ಸ್ಕಿಲ್ ಇರುತ್ತೆ. ಅದನ್ನು ಯಾವಾಗ ಬೇಕು ಅದು ಬರಬಾರದು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಕಟರಮಣ ಅವರು ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ವಿವರಿಸಿದ್ದಾರೆ. ಎಲ್ಲರೂ ಕೂಡ ಕನಕದಾಸ ಶುಭಾಕಾಂಕ್ಷೆ. ಇಲ್ಲಿ ಬಡವಾಣ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ 500 ಮಕ್ಕಳಿಲ್ಲ. ಅವ್ರಿಗೆ ಬೀರಪ್ಪ ಬಚ್ಚಮ್ಮನವ್ರಿಗೆ ಪಾಪ ಮಕ್ಕಳಿಲ್ಲ. 78 ಗ್ರಾಮಗಳಲ್ಲಿ ಅವರು ನಾಯಕರಾಗಿರ್ತಾರೆ. ಯಾರು ಬಚ್ಚಪ್ಪನವರು ನಾಯಕರಾಗಿರ್ತಾರೆ. ಆ ನಾಯಕರವ್ರಿಗೆ ಪಾಪ ಎಲ್ಲ ಆಸ್ತಿ ಎಲ್ಲ ಇರುತ್ತೆ ಅವ್ರಿಗೆ, ಆದರೆ ಮಕ್ಕಳಿಲ್ಲದ್ರೆ ಅವರಿಗೆ ತಿರುಪತಿ ವೆಂಕಟೇಶ್ವರಕ್ಕೆ ಬೇಡ್ಕೊಳ್ತಾರೆ. ಬಾಯಮ್ಮನ ಹೋಗಿ ಅಲ್ಲಿ ತಿರುಪತಿ ವೆಂಕಟೇಶ್ವರ ಅವರ ದರ್ಶನ ಮಾಡ್ಕೊಂಡು ಬಂದಾಗ 1 ತಿಂಗಳಾದ ನಂತರ ಜನ್ಮ ಕೊಡ್ತಾರೆ. ಯಾರಿಗೆ? ನಮ್ಮ ಕನಕದಾಸ. ಆ ಕನಕದಾಸನ ಹೆಸರು ತಿಮ್ಮಪ್ಪ. ಆ ತಿಮ್ಮಪ್ಪನ ಹೆಸರಲ್ಲಿ ಅವ್ರಿಗೂ ಬಹಳ ಖುಷಿಯಿಂದ ಇರ್ತಾರೆ. ತಂದೆ ತಾಯಿ ಬಹಳ ಖುಷಿಯಿಂದ ಇರ್ತಾರೆ. ಆದರೂ ನಮ್ಮ ಹೋಗಿ ದರ್ಶನ ಮಾಡ್ಕೊಂಡು ನಮ್ಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಆ ತಂದೆ ತಾಯಿ ಇಬ್ಬರು ಬಹಳ ಖುಷಿಯಾಗಿರ್ತಾರೆ. ಆದರೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಯಾರು? ಶ್ರೀನಿವಾಸಾಚಾರ್ಯರು ಅಂತ ಶಿಕ್ಷೆ ಅವರೇ ಮನೆಗೆ ಬಂದು ನೇಮಕ ಮಾಡ್ತಾರೆ ಮಾಸ್ಟರ್.
ನೇಮಕವಾಟ ವಿದ್ಯೆ ಅಲ್ಲದೆ ಅವರು ಕುದುರೆ ಕುದುರೆ ಆಟದಲ್ಲಿ ಮತ್ತೆ ಈ ಕತ್ತು ಯುದ್ಧದಲ್ಲಿ ಎಲ್ಲ ಕಳೆದ್ರಲ್ಲಿ ಕೂಡ ಅವರು ಅದು ಟ್ರೈನಿಂಗ್ ಕೊಡ್ತಾರೆ ಅವರಿಗೆ. ಬಹಳ ಖುಷಿ ಆಗುತ್ತೆ. ಆದರೆ ಅವರು 15ನೇ ವಯಸ್ಸಿನಲ್ಲಿ ಅವ್ರ ತಂದೆ ತೀರೋಗ್ತಾರೆ. ನಡೆದಾಡಿದಿರಿ ನಿಮ್ಮ ಕುಲದ ನೆಲೆಯೇನಾದ್ರು ಬಲ್ಲಿದ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲ ಏನಾದರೂ ಬಲ್ಲಿ